ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯಾಲಯಕ್ಕೆ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಬ್ಯಾಡಗಿ ಭೇಟಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆ ರಾಜ್ಯದ ಜನತೆ ಆರ್ಥಿಕತೆಯಿಂದ ಮುಂದೆ ಬರುವ ಉದ್ದೇಶದಿಂದ ಯೋಜನೆ ಜಾರಿಗೆ ತಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಹೈಬ್ರಿಡ್ ಜೋಳ ನೀಡುವ ಉದ್ದೇಶ ಆಹಾರ ಇಲಾಖೆಯ ಜೊತೆ ಚರ್ಚೆ ಮಾಡಲಾಗಿದೆ. ಬೇಗ ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡಲಾಗುತ್ತದೆ. ಪಂಚ ಗ್ಯಾರಂಟಿ ಯೋಜನೆ ಹಣ ಜನರಿಗೆ ಸದುಪಯೋಗ ಆಗುವ ಉದ್ದೇಶವಾಗಿದೆ ಎಂದರು. ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ನಿಲುಗಡೆಯಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷ ಸಾಗರ ಟೆಕ್ಕನ್ನವರ್ ಮಾತನಾಡಿದರು. ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕನೂರ್, ತಾಲೂಕು ಪಂಚಾಯಿತಿ ಎಡಿ ಸಿದ್ಧಾರ್ಥ ಗೋಟೆ, ಜಿಲ್ಲಾ ಉಪಾಧ್ಯಕ್ಷ ರವಿ ಯಡ್ಡಹಳ್ಳಿ, ಸದಸ್ಯರಾದ ಬಸವರಾಜ ಹರಕಂಗಿ, ಸಿದ್ದರಾಮ ನ್ಯಾಮಗೌಡ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಆಲಗೂರ್, ಉಪಾಧ್ಯಕ್ಷ ಅಯಾಜ್ ಸೈಯದ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಜಿಲ್ಲಾ ಮೀಟಿಂಗ್ ಅಲ್ಲಿ ಡಿಸಿ ಅವರು ನಾವು ಎಲ್ಲರೂ ಕೂಡ ಇದ್ವಿ. ಸರ್ ನಾವು ಭಯಂಕರ ಬಡವರು ಸರ್, ನಮ್ ಇಬ್ರು ಮಕ್ಕಳಿಗೆ ಸಾಲಿ ಕಲ್ಸು ಬಿಟ್ಟಿದ್ದೇವೆ ನಾವು. ಯಾಕಂತಂದ್ರೆ ನಾನು ಫೀಸ್ ಕೊಡಕ್ ಆಗ್ತಿಲ್ಲ. ಈ ಗೃಹಲಕ್ಷ್ಮಿ ತಿಂಗಳ 2,000 ಬಂದ್ಮೇಲೆ ನನ್ನ ಮಕ್ಕಳು ಸಾಲಿ ಕಲ್ಸಾಕತ್ತಿದ್ದೀನಿ, ಈಗ ಸಾಲಿ ಹುಡ್ತು ಅಂತ ಹೇಳಿದ್ರು. ಹಿಂಗ್ ಎಷ್ಟೋ ಕಥೆಗಳಿದಾವೆ. ಆದ್ರೆ ಒಂದೇನು ಅಂತಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಈ ಕರ್ನಾಟಕ ರಾಜ್ಯ ಕೊಡ್ತಾ ಇದೆ, ಇದು ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಹಣ ಉಳಿತಾ ಇಲ್ಲ ಅಂತ ಭಾವನೆ ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸರ್ ಇದ್ರ ಹಣನ ಸಪರೇಟ್ ಆಗಿ ಇಟ್ಟಿದೀವಿ, ಮೊದಲಿದ್ದ ಹಣನ ಬೇರೆ ಇದೆ. ಆದ್ರಿಂದ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕುಂಠಿತವಾಗುವಂತ ಪ್ರಶ್ನೆ ಏನು ಇಲ್ಲ. ಆದ್ರೆ ಅದೇ ಜನಗಳು ಏನ್ ಹೇಳ್ತಾರೆ ಅದು ನಮ್ಗೆ ಗೊತ್ತಿದೆ. ನಮ್ಮ ಪತ್ರಕರ್ತರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರ ಏನೇನ್ ಡೆಟ್ ಬಿಟ್ಟು ಹೋಗಿದೆ ನಮಗೆ ಅಂತ ಹೇಳಿ 4,000 ಕೋಟಿ ರೂಪಾಯಿ ಕೊಡ್ಬೇಕಾದ ಹಣ ಕೊಟ್ಟಿರ್ಲಿಲ್ಲ. ಆಮೇಲೆ 1,25,000 ಕೋಟಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿ ಹೋಗ್ಬಿಟ್ರು. ಯಾವುದು ಹೊಸ ಕೆಲಸ ಕಾರ್ಯಗಳಿಗೆ ಅವು ಎಲ್ಲವನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿ ಟೆಂಡರ್ ಮಾಡಿ ಬಿಟ್ಟು ಹೋದ್ರು, ದುಡ್ಡು ಇಟ್ಟಿರ್ಲಿಲ್ಲ. ಅದನ್ನೆಲ್ಲವನ್ನ ಒಂದು ವರ್ಷದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬರ್ಬೇಕಾದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಎಲ್ಲ ದೃಷ್ಟಿಯಿಂದ ಸಬಲರಾಗಿರೋದ್ರಿಂದ ಅದನ್ನ ಮಾಡಿಕೊಟ್ಟು ತಮ್ಗೆಲ್ಲ ಗೊತ್ತಿದೆ. ಹೀಗೆ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ಇದನ್ನ ಮಾಡಿದೀವಿ. ಆದ್ರೂ ಸಹಿತ ಜನಗಳಿಗೆ ಉಪಯೋಗ ಆಗಿ ಹೆಚ್ಚಿನ ಜನ ಇದನ್ನ ಲಾಭ ಪಡ್ಕೊಂಡು ಅವರು ಆರ್ಥಿಕವಾಗಿ ಸಬಲರಾದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಏನೂ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಇದು ನನ್ನ ಸಕ್ಸಸ್ ಸ್ಟೋರೀಸ್ ಅನ್ನ ಮಾಡ್ತಾ ಇದ್ದಾರೆ ಸಾಹೇಬರು. ಸಕ್ಸಸ್ ಆಗಿರೋರು ಬಂದ್ಬಿಟ್ಟು ಸ್ವತಃ ಅವರೇ ಸನ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ಕೇರಳದಲ್ಲಿ ಮಾಡಿದೀವಿ, ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಮಾಡಿದೀವಿ. ಮತ್ತೆ ಎಲ್ಲಾ ತಾಲೂಕಿನವರು ಅವರು ತಾಲೂಕಾ ಅಧ್ಯಕ್ಷರು ಕೂರಿಸಿ ಅಂತವ್ರು ಯಾರು ಐಡೆಂಟಿಫೈ ಮಾಡಿದ್ರೆ ಅವ್ರು ರಾಜ್ಯದಿಂದ ಬಂದ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಅವ್ರು ಮೋಟಿವೇಟ್ ಮಾಡ್ತಾರೆ. ಇದೊಂದು ದಯವಿಟ್ಟು ನಾವು ಪ್ರಚಾರ ಮಾಡಿ. ಅದು 1,000 ಮೇಲೆ ಚಿಲ್ಲರೆ ಇದೆ ಸರ್. ಇದು ನಾನು ರಿಕಾರ್ಡ್ ತರಲಿಲ್ಲ. ಇಲ್ಲಿ ಇಡೀ ಜಿಲ್ಲೆ ಅಂತ ಕೇಳ್ತಾರೆ. ಇಡೀ ಜಿಲ್ಲೆ 15,000 ಮೇಲೆ ಚಿಲ್ಲರೆ ಇದೆ. ಹೌದು, ಹೈಯೆಸ್ಟ್ ಇದು. ಈಗ ನೀವು ಹೇಳ್ತಾ ಇದ್ರಿ ಜೋಳ ಅಕ್ಕಿ ಬದಲು ಜೋಳ ಕೊಡು ಅಂತ ಹೇಳಿ. ಜೋಳ ಸರಿ ಇರಂಗಿಲ್ಲ. ಅದು ಹೋದ ವರ್ಷ ನೀವು ಹೇಳೋದು ಸರಿ ಇಲ್ಲ ಅಂತಲ್ಲ, ಅದನ್ನ ಸರಿಯಾಗಿ ಅದನ್ನ ಫ್ಯೂಮಿಗೇಷನ್ ಮಾಡಿ ಇಟ್ಟಿರ್ಲಿಲ್ಲ. ನಾನೇ ಅದನ್ನ ಸ್ಯಾಂಪಲ್ ತಗೊಂಡು ಹೋಗಿ ಬೆಳಗಾವದಾಗ ಸೆಷನ್ ನಡೆದಿತ್ತು. ಫುಡ್ ಮಿನಿಸ್ಟ್ರಿಗೆ ಅಲ್ಲೇ ತೋರಿಸಿದೆ ನಾನು. ಆಗಿಂದಾಗ್ಲೇ ತಕ್ಷಣ ಫುಡ್ ಸೆಕ್ರೆಟರಿ, ಕಮಿಷನರ್ ಎಲ್ಲ ಕರೆಸಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಸಿದ್ರು. ಅದಕ್ಕೆ ನಾವು ಈ ಸರಿ ಜಿಲ್ಲಾ ಮಟ್ಟದಲ್ಲಿ ಯಾಕೆ ಪ್ರೊಕ್ಯೂರ್ಮೆಂಟ್ ಮಾಡಾಕತ್ತೀವಿ ಅಂದ್ರೆ, ಒಂದ್ ಕಡೆ ರೈತರಿಗೆ ಅನುಕೂಲ ಆಗುತ್ತೆ. ರೈತರ ಕಡೆಯಿಂದ ನಾವು ಅವನ್ನ ಖರೀದಿ ಮಾಡಿದ್ರೆ ರೈತಗೆ ಒಳ್ಳೆ ಬೆಲೆ ಸಿಗ್ತೈತಿ. ಮತ್ತೆ ಈ ಕಡೆ ಅಲ್ಲೇ ಎಲ್ಲಿ ಸ್ಟೋರ್ ಮಾಡಿರ್ತಾವ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಉಳಿತೈತಿ. ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಅವರು ಅದನ್ನ ಕಾಯ್ಕೊಂತಾರೆ, ಗುಣಮಟ್ಟವನ್ನ ಕಾಯ್ಕೊಂತಾರೆ. ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಮಾಡಕ್ ಹೇಳಿದ್ವಿ. ಕೆಲವೊಂದು ಜಿಲ್ಲೆಯಲ್ಲಿ 50,000 ಕ್ವಿಂಟಲ್, 1,00,000 ಕ್ವಿಂಟಲ್, 2,00,000 ಕ್ವಿಂಟಲ್ ಹಿಂಗೆಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಈಗಾಗಲೇ ಅದನ್ನ ಈ ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಆಗಿದೆ. ಜಮಖಂಡಿ ತಾಲೂಕಾ ಕಮಿಟಿಗೆ ಭೇಟಿ ಕೊಟ್ಟಿದ್ದೇವೆ. ಈ ಒಂದು ನಮ್ಮ ಭೇಟಿ ಬಹಳ ಅನಿರೀಕ್ಷಿತ. ಯಾಕಂದ್ರೆ ನಿನ್ನೆ ಇವತ್ತು ಬೆಳಿಗ್ಗೆ ಮಾತಾಡಿದ್ವಿ. ಏನು ಅಂತ ಹೇಳಿದ್ರೆ, ಇವತ್ತು ಮೀಟಿಂಗ್ ಮುಗಿದ ಮೇಲೆ ಎಲ್ಲಾದ್ರೂ ಕೂಡ ನಮಗೆ ಈ ಅನುಷ್ಠಾನ ಏನು ನಮ್ಮ ಗ್ಯಾರಂಟಿ ಸಮಿತಿಯಿಂದ ಯಾರು ಹೆಚ್ಚಿನ ಅನುಕೂಲತೆ ಪಡೆದಾರೆ, ಯಾವ ರೀತಿ ಉಪಯೋಗ ತಗೊಂಡಾರೆ ಅವ್ರಿಗೆ ಹೋಗಿ ಸನ್ಮಾನ ಮಾಡೋಣ ಅಂತ ಹೇಳಿ, ಆ ಪ್ರಕಾರ ಅವರು ತೇರ್ದಾಳದಲ್ಲಿ ಹಿಂಗೆ ಸುಮಾರು ಒಂದು 14-15 ಜನ ಬೇರೆ ಬೇರೆ ರೀತಿಯಲ್ಲ ತಮ್ಮ ಕೃಷಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಈ ಒಂದು ನಮ್ಮ ಗ್ಯಾರಂಟಿ ಮೂಲಕವಾಗಿ ಉಳಿಸಿದಂತ ಹಣ
ಆ ಹಣದಿಂದ ಅವರೆಲ್ಲ ಅನುಕೂಲತೆ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕಾಗಿ ನನಗೆ ಅನಿಸ್ತು ಬೇರೆ ಎಲ್ಲದಕ್ಕಿಂತ ಅಂತ ಹೋಗಿ ಸನ್ಮಾನ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಂದು ಸಾರ್ಥಕ ಆಗ್ತದೆ ಅಂತ. ನಾವು ಕೊಟ್ಟಿರುವಂತದ್ದು, ಸರ್ಕಾರ ಕೊಟ್ಟಿರುವಂತದ್ದು ಮುಖ್ಯ ಉದ್ದೇಶ ಇದೆಲ್ಲ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಮೇಲಕ್ಕೆ ಎತ್ತುವಂತದ್ದೇ ಪ್ರಮುಖವಾದಂತಹ ಕಾರಣ.